ಬೆಳೆ ಬಂದ್ರೆ ಬೆಲೆ ಇರಲ್ಲ, ಬೆಲೆ ಇದ್ರೆ ಇಳುವರಿ ಇರಲ್ಲ. ಇದು ರಾಜ್ಯ ರೈತರನ್ನ ಕಾಡ್ತಿರುವ ದೊಡ್ಡ ಸಮಸ್ಯೆ. ಕೊಪ್ಪಳದಲ್ಲಿ ಈರುಳ್ಳಿಗೆ ಬೆಲೆ ಸಿಗದೆ ರೈತರು ಹೊಲದಲ್ಲೇ ಬೆಳೆ ಬಿಟ್ಟಿದ್ದಾರೆ. ಇತ್ತ ಯಾದಗಿರಿಯಲ್ಲಿ ಭೀಮಾ ನದಿಯ ಪ್ರವಾಹದಿಂದ ರೈತರು ತತ್ತರಿಸ್ತಾ ಇದ್ದು ಅಳಿದುಳಿದ ಭತ್ತಕ್ಕೆ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ರಾಜ್ಯದಲ್ಲಿ ರೈತರು ಬೆಳೆ ಬೆಳೆದ್ರೂ ಸಂಕಷ್ಟ ತಪ್ಪಿಲ್ಲ. ಬೆಳೆ ಬಂದ್ರೆ ಬೆಲೆ ಇರಲ್ಲ, ದರ ಇದ್ರೆ ಇಳುವರಿ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈರುಳ್ಳಿ, ಭತ್ತ ಬೆಳೆದಂತಹ ರೈತರು ಸೂಕ್ತ ಬೆಲೆ ಇಲ್ಲದೆ ಕಂಗೆಟ್ಟು ಹೋಗಿದ್ದಾರೆ. ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಇಳಿಕೆಗೆ ಕಂಗಾಲು. ಬೆಳೆ ಕಟಾವು ಮಾಡದೆ ಹೊಲದಲ್ಲೇ ಬಿಟ್ಟ ರೈತರು. ಕೊಪ್ಪಳ ಜಿಲ್ಲೆಯಲ್ಲಿ ಈರುಳ್ಳಿಗೆ ಈ ಬಾರಿ ಉತ್ತಮ ಬೆಲೆ ಸಿಗುತ್ತೆ ಅಂತ ರೈತರು ಅಂದ್ಕೊಂಡಿದ್ರು. ಈಗ ಈರುಳ್ಳಿ ಬೆಳೆದಂತಹ ಕೃಷಿಕರು ಕಣ್ಣೀರು ಹಾಕ್ತಿದ್ದಾರೆ. ಜಿಲ್ಲೆಯಲ್ಲಿ 3500 ಹೆಕ್ಟೇರ್ ಪ್ರದೇಶದಲ್ಲಿ ಈರುಳ್ಳಿ ಬಿತ್ತನೆ ಮಾಡಲಾಗಿದೆ. ಈರುಳ್ಳಿ ಬೆಳೆಯಲು ಪ್ರತಿ ಎಕರೆಗೆ 40 ರಿಂದ 50 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಈ ಬಾರಿ ಮಳೆ ಅಧಿಕವಾಗಿ ಈರುಳ್ಳಿ ಇಳುವರಿ ಕಡಿಮೆಯಾಗಿದೆ. ಇಳುವರಿ ಕಡಿಮೆಯಾದಾಗ ಸಹಜವಾಗಿ ದರ ಹೆಚ್ಚಾಗಬೇಕು. ಆದರೆ ಈಗ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಾಲ್ ಈರುಳ್ಳಿ ದರ 400 ರಿಂದ 500 ರೂಪಾಯಿಗೆ ಇಳಿದಿದೆ. ಹೀಗಾಗಿ ಹಾಕಿದ ಖರ್ಚು ಬಾರದಿದ್ದಕ್ಕೆ ರೈತರು ಹೊಲದಲ್ಲೇ ಈರುಳ್ಳಿ ಬೆಳೆ ಬಿಟ್ಟಿದ್ದಾರೆ. ಪ್ರತಿ ಕ್ವಿಂಟಾಲ್ಗೆ 3000 ರೂಪಾಯಿ ಬೆಂಬಲ ಬೆಲೆ ನೀಡಿ ಖರೀದಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಒಂದು ಮಿನಿಮಮ್ 3000 ರೂಪಾಯಿ ಬೆಂಬಲ ಬೆಲೆ ಮಾಡಲಿ ಸಾಕು. ನಮಗೆ 3000 ಬೆಂಬಲ ಬೆಲೆ ಮಾಡ್ಯಾರ ನಮ್ಗೆ ವರ್ಕೌಟ್ ಆಗ್ತೈತಿ, ಇಲ್ಲ ಅನ್ನಂಗಿಲ್ಲ. ಇವತ್ತು ಸರ್ಕಾರ ಏನು ಮಾಡೈತಿ, ಇವತ್ತು ಇದಕ್ಕೆ ಬೆಂಬಲ ಬೆಲೆ ಇಲ್ಲಕ್ಕೆ ಹೊಲದಾಗ ಬಿಟ್ಟಿವಿ. ಇವತ್ತು ಕಟಾವು ಮಾಡ್ಬೇಕಾಗಿದ್ದು ಹಾಗೆ ಬಿಟ್ಟಿದ್ವಿ. ಇನ್ನೊಂದು 15-20 ದಿನ ಬಿಟ್ಟರೆ ಇದು ಡ್ಯಾಮೇಜ್ ಆಗ್ತೈತಿ. ಯಾಕಂದರೆ ಚಳಿ ಇದು ಇಬ್ಬನಿ ಬಿಡ್ತೈತಿ. ಇಬ್ಬನಿ ಬಿದ್ದಕ್ಕೆ ಏನಾಗಿತ್ತು ರೀ, ಅದು ಡ್ಯಾಮೇಜ್ ಆಗ್ತೈತಿ. ಮೊನ್ನೆ ಮಳೆ ಆಗೈತೆ ರೀ, ಮಳೆಗೆಲ್ಲ ಡ್ಯಾಮೇಜ್ ಆಗಿ ಪೂರಾ ಅಲ್ಲಿ ಹೋದ್ನಿ ಅಂದ್ರೆ ಇನ್ನೊಂದು ವಾರ ಬತ್ನಾಗ ಡ್ಯಾಮೇಜ್ ಇರ್ ಪೂರ. ಎಸ್ ಸರ್, ಮತ್ತು ಒಂದು ಒಳ್ಳೆ ಬೆಲೆ ಬಂತಂದ್ರೆ ಮತ್ತು ನಮ್ಗೆ ಅನುಕೂಲ ಆಗತ್ತಿ. ಮತ್ತು ಇದ್ದಟ್ರಾಗ ಕೆಟ್ಟದ್ದು ಒಗಿತೀವಿ ರೀ. ಚಲೋದಕ್ಕೆ ಒಂದು ಒಳ್ಳೆ ರೇಟ್ ಸಿಕ್ಕಿಂದ ಮತ್ತು ಮಾರ್ಕಂದು ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಆಗತ್ತೆ ರೀ. ಕೊಪ್ಪಳ ಜಿಲ್ಲೆಯಲ್ಲಿ ಈರುಳ್ಳಿ ಬೆಳೆದಂತಹ ರೈತರ ಸ್ಥಿತಿ ಹೀಗಾದ್ರೆ, ಇತ್ತ ಯಾದಗಿರಿಯಲ್ಲಿ ಭೀಮಾ ನದಿಯ ಪ್ರವಾಹದಿಂದ ತತ್ತರಿಸಿದ ರೈತರಿಗೆ ಸಂಕಷ್ಟ ಎದುರಾಗಿದೆ. ರೈತರು ಸಾಕಷ್ಟು ಶ್ರಮವಹಿಸಿ ಬೆಳೆದಂತಹ ಬೆಳೆಯನ್ನೆಲ್ಲ ಈ ಬಾರಿ ಭೀಮಾ ಪ್ರವಾಹ ನುಂಗಿ ಹಾಕಿದೆ. ಈಗ ಅಳಿದುಳಿದ ಭತ್ತ ಬೆಳೆದು ಕಟಾವು ಮಾಡಿದ್ದಾರೆ. ಆದರೆ ಕಟಾವು ಮಾಡಿರುವಂತಹ ಭತ್ತಕ್ಕೆ ಯೋಗ್ಯ ದರ ಸಿಗ್ತಿಲ್ಲ. ಕಳೆದ ವರ್ಷ ಭತ್ತಕ್ಕೆ ಕ್ವಿಂಟಾಲ್ಗೆ 2500 ರೂಪಾಯಿಯಿಂದ 2600 ರೂಪಾಯಿವರೆಗೆ ಧಾರಣೆ ಇತ್ತು. ಆದರೆ ಈ ಬಾರಿ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 2100 ರೂಪಾಯಿಗೆ ಮಾರಾಟ ಆಗ್ತಾ ಇದೆ. ಹೀಗಾಗಿ ರೈತರಿಗೆ ಬೆಳೆದ ಬೆಳೆಗೆ ದರವಿಲ್ಲದೆ ಸಂಕಷ್ಟ ಎದುರಿಸುವಂತಾಗಿದೆ. ಸರ್ಕಾರ ಭತ್ತಕ್ಕೆ ಬೆಂಬಲ ಬೆಲೆ ನೀಡಲಿ ಅಂತ ರೈತರು ಆಗ್ರಹಿಸಿದ್ದಾರೆ. ನಿರಂತರ ಮಳೆ ಮತ್ತೆ ಅತಿವೃಷ್ಟಿಯಿಂದ ಏನದ ಭತ್ತ ಎಲ್ಲ ನೆಲಕ್ಕೆ ಬಿದ್ದೈತಿ. ರೈತರದ್ದು ಏನದ 1 ಎಕರೆಗೆ 40 ರಿಂದ 45 ಕ್ವಿಂಟಲ್ ಚೀಲ ಬರ್ತಿತ್ತು. ಆದರೆ ಈ ಸರಿ ಏನದ ಸುಮಾರು 1 ಎಕರೆಗೆ 10 ರಿಂದ 12 ಕ್ವಿಂಟಲ್ ಕಡಿಮೆ ಬಂದು ಇಳುವರಿ ಕಡಿಮೆ ಬರೋದ್ರ ಜೊತೆಗೆ ಭತ್ತದ ರೇಟ್ನೂ ಕಡಿಮೆ ಆಗ್ಯದ. ಸರ್ಕಾರ ನಮ್ಗೆ ರೈತರಿಗೆ ರೇಟ್ ಕೊಟ್ಟರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಸರ್. ಅದರಿಂದ ಈಗ ಮಳೆ ಇದ್ದಿಂದ ಭತ್ತನ ಕಡಿಮೆ ಬೆಳಿತಿದ್ವಿ ಸರ್. 1 ಎಕರೆದಿಂದ ಹೋದ ವರ್ಷ 50-40 ಆಗಿದ್ವಿ ಸರ್. ಈ ವರ್ಷ ತುಂಬ ಕಡಿಮೆ ಆಗಿದೆ ಸರ್. ಅದಕ್ಕೆ ನಿಮ್ಗೆ ದಯಮಾಡಿ ಸರ್ಕಾರಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಮಾಡಬೇಕಂತ ನಾವು ಮನವಿ ಕೇಳ್ಕೊಂತೀವಿ. ಒಟ್ಟಾರೆ ಯಾದಗಿರಿ ಜಿಲ್ಲೆಯ ರೈತರ ಪರಿಸ್ಥಿತಿ ಈ ಬಾರಿ ಹೇಳತೀರದಾಗಿದೆ. ಭೀಮಾ ನದಿಯ ಪ್ರವಾಹದಿಂದ ಇಳುವರಿಯೂ ಇಲ್ಲದೆ ಬೆಳೆಯೂ ಇಲ್ಲದೆ ರೈತರು ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಯಾದಗಿರಿಯಿಂದ ಗಣೇಶ್ ಮಾಲಿಪಾಟೀಲ್ ಜೊತೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.